ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಸಂತರುಗಳೇ, ಪರಲೋಕದ ದೇವದೂತರುಗಳೇ, ನಮಗಾಗಿ, ನಮ್ಮ ಕೋರಿಕೆಗಾಗಿ, ನಮ್ಮ ಬೇಡಿಕೆಗಾಗಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. hallelujah, 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 hallelujah. Hallelujah, 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 hallelujah. ಸ್ತೋತ್ರ, ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, 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 hallelujah. ಅಪ್ಪ ತಂದೆಯೇ, ಈ ಒಂದು ಹೊಸ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವ ಯೋಗ್ಯತೆ ಇಲ್ಲದೆ ಹೋದರೂ ಕೂಡ ಯೋಗ್ಯತೆಯನ್ನು ನೀಡಿ, ನಿಮ್ಮ ಯೋಗ್ಯತೆಯನ್ನು ನೀಡಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವನ್ನು ನಾವು ಕಾಣುವಂತೆ ಹಾಗೂ ಈ ದಿನದಲ್ಲಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಯೇಸುವೆ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನೀವು ನಮಗೆ ಉದಾರವಾಗಿ, ಉಚಿತವಾಗಿ ಕೊಟ್ಟಂತಹ ಈ ದಿನದಲ್ಲಿ ನಾವು ಪರಿಶುದ್ಧತೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ನಿಮ್ಮ ಪ್ರಸನ್ನತೆಯಿಂದಲೂ ಹಾಗೂ ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಿ ನಿಮ್ಮ ಯೋಜನೆಯಂತೆ ಜೀವಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು, ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ. ಸೃಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ ನಿಮಗೆ ಸ್ತೋತ್ರ. ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ. ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ. ಶಾಂತಿ ಸಮಾಧಾನದ ತಂದೆಯೇ ನಿಮಗೆ ಸ್ತೋತ್ರ. ಜೀವವನ್ನು ನೀಡಿರುವ ತಂದೆಯೇ ನಿಮಗೆ ಸ್ತೋತ್ರ. ಯೆಹೋವ ದೇವರೇ ನಿಮಗೆ ಸ್ತೋತ್ರ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ. ಯೆಹೋವ ಶಮ್ಮಾ ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ ನಿಮಗೆ ಸ್ತೋತ್ರ. ಯೆಹೋವ ರೂವಾ ನಿಮಗೆ ಸ್ತೋತ್ರ. ಯೆಹೋವ ರಾಫಾ ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ.
ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ನಿಮಗೆ ಸ್ತೋತ್ರ. ಇಸ್ರೇಲರ ದೇವರೇ, ನಿಮಗೆ ಸ್ತೋತ್ರ. ದಾನಿಯೇಲನ ದೇವರೇ, ನಿಮಗೆ ಸ್ತೋತ್ರ. ದಾವೀದನ ದೇವರೇ, ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ, ನಿಮಗೆ ಸ್ತೋತ್ರ. ಜೀವಸ್ವರೂಪರಾದ ದೇವರೇ, ನಿಮಗೆ ಸ್ತೋತ್ರ. ಕೃಪಾನಿಧಿಯಾದ ದೇವರೇ, ನಿಮಗೆ ಸ್ತೋತ್ರ. ಸಂತೈಸುವ ದೇವರೇ, ನಿಮಗೆ ಸ್ತೋತ್ರ. ವಾಗ್ದಾನಗಳ ದೇವರೇ, ನಿಮಗೆ ಸ್ತೋತ್ರ. ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ನಿಮಗೆ ಸ್ತೋತ್ರ. ಸೇನಾಧೀಶ್ವರ ಸರ್ವೇಶ್ವರರಾದ ದೇವರೇ, ನಿಮಗೆ ಸ್ತೋತ್ರ. ಮಹಾ ಐಶ್ವರ್ಯವುಳ್ಳ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಕೊರತೆಯನ್ನು ನೀಗಿಸುವ ದೇವರೇ, ನಿಮಗೆ ಸ್ತೋತ್ರ. ಸದಾಕಾಲ ನಮ್ಮ ಜೊತೆಯಲ್ಲಿರುವ ದೇವರೇ, ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಸ್ತೋತ್ರ, 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 ಸ್ತೋತ್ರ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಅಪ್ಪ, ಲೋಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ ಸ್ವಾಮಿ. ಸಂತ ಲೋಕರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂದು ನುಡಿದಿದ್ದೀರಿ. ಅಪ್ಪ, ನಮ್ಮ ಜೀವನದಲ್ಲಿ ನಮ್ಮನ್ನು ಶಪಿಸಿದವರನ್ನು, ನಮ್ಮನ್ನು ಹೀಯಾಳಿಸಿದವರನ್ನು, ನಮ್ಮನ್ನು ನಿಂದಿಸಿದವರನ್ನು, ನಮ್ಮನ್ನು ದೂಷಿಸಿದವರನ್ನ ನಾವು ಆಶೀರ್ವದಿಸುವುದಕ್ಕಾಗಿ ಬೇಕಾದ ಬಲವನ್ನ, ಶಕ್ತಿಯನ್ನ, ಪರಿಶುದ್ಧವಾದ ಮನಸ್ಸನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯ, ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ಸ್ಟೇಫನನ್ನು ಜನರು ಕಲ್ಲುಗಳಿಂದ ಹೊಡೆದು ಆತನನ್ನು ಕೊಲ್ಲುವಾಗ ಸ್ಟೇಫನು, ಅಪ್ಪ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ ಎಂದು ಪ್ರಾರ್ಥಿಸಿದ ಹಾಗೆ ಕಲ್ಲುಗಳಿಂದ ಹೊಡೆದಂತ ಆ ವ್ಯಕ್ತಿಯ, ಆ ಮನುಷ್ಯರಿಗಾಗಿ, ಆ ಜನರಿಗಾಗಿ ಸ್ಟೇಫನು ಪ್ರಾರ್ಥಿಸಿದ ಆ ಪರಿಶುದ್ಧವಾದ ಹೃದಯವನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಆ ಶುದ್ಧ ಮನಸ್ಸನ್ನು ನಮಗೆ ಕರುಣಿಸಿರಿ. ಲೂಕನ ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ನಮ್ಮ ಪಿತೃಗಳು ನಿಮ್ಮನ್ನು ಶಿಲುಬೆಗೆ ಏರಿಸಿ ನಿಮ್ಮನ್ನು ಕೊಂದು ಹಾಕುವಾಗ, ನಮ್ಮ ಪಿತೃಗಳು ನಿಮ್ಮನ್ನು ಶಿಲುಬೆಗೇರಿಸಿ ಕೊಂದು ಹಾಕುವಾಗ ಅವರಿಗಾಗಿ ನೀವು ಹೀಗೆಂದು ಪ್ರಾರ್ಥಿಸಿದಿರಿ, ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವವರೆಂದು ಇವರು ಅರಿಯರು. ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವವರೆಂದು ಇವರು ಅರಿಯರು ಎಂದು ನಮ್ಮ ಪಿತೃಗಳಿಗಾಗಿ ತಂದೆಯಾದ ದೇವರಲ್ಲಿ ನೀವು ಮೊರೆ ಇಟ್ಟಿರಿ ಸ್ವಾಮಿ. ಆ ರೀತಿಯಾದ ಒಂದು ಪರಿಶುದ್ಧವಾದ ಮನಸ್ಸನ್ನು ನಮಗೆ ಕರುಣಿಸಿರಿ. ಲೋಕನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 11ರಿಂದ 24ರವರೆಗಿನ ವಾಕ್ಯಗಳಲ್ಲಿ ಅಸಾಮತಿಯನ್ನು ನೋಡುವಾಗ, ದುಂದುಗಾರನ ಮಗನ ಸಾಮತಿ, ತಂದೆಯು ದುಂದುಗಾರ ಮಗನನ್ನು ಕ್ಷಮಿಸಿದ ಹಾಗೆ ಪ್ರಭುವೇ, ನಮ್ಮನ್ನು ಶಪಿಸಿದವರು, ನಮ್ಮನ್ನು ಹೀಯಾಳಿಸಿದವರು, ನಮ್ಮನ್ನು ನಿಂದಿಸಿದವರು, ಅವರನ್ನು ನಾವು ಮನಪೂರ್ವಕವಾಗಿ ಆಶೀರ್ವದಿಸುತ್ತಿದ್ದೇವೆ ಸ್ವಾಮಿ.
ಮನಪೂರ್ವಕವಾಗಿ ಆಶೀರ್ವದಿಸುತ್ತಿದೆ. ಜೆರಿಕೋವಿನ ಜಕಾಯ, ಲೂಕನ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಾಕ್ಯ 1-10 ಇರುವಂತಹ ವಾಕ್ಯಗಳನ್ನು ನಾವು ಓದುವಾಗ, ಜೆರಿಕೋವಿನ ಜಕಾಯನ ಪಾಪವನ್ನ ನೀವು ಕ್ಷಮಿಸಿದಿರಿ. ಲೂಕನ ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಾಕ್ಯ 54-62 ವಾಕ್ಯಗಳಲ್ಲಿ ನಿಮ್ಮನ್ನು ಅಲ್ಲೆಗಳೆದಂತ ಪೇತ್ರನನ್ನು ನೀವು ಕ್ಷಮಿಸಿದಿರಿ ಸ್ವಾಮಿ. ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 1-11 ವಾಕ್ಯಗಳಲ್ಲಿ ವ್ಯಭಿಚಾರಿ ಹೆಣ್ಣಿಗೆ ನೀವು ಕ್ಷಮೆಯನ್ನು ಕೊಟ್ಟಿದ್ದೀರಿ. ಮಾರ್ಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 9-10 ಪಾರ್ಶ್ವವಾಯು ರೋಗಿ ಮಾಡಿದ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ಕೊಟ್ಟಿರಿ ಸ್ವಾಮಿ. ಅದೇ ರೀತಿ ನಮ್ಮನ್ನು ಹೀಯಾಳಿಸಿ, ನಮ್ಮನ್ನು ನಿಂದಿಸಿ, ನಮ್ಮನ್ನು ಶಪಿಸಿ, ನಮ್ಮನ್ನು ಅವಮಾನಪಡಿಸಿ, ನಮ್ಮನ್ನು ದುಃಖಕ್ಕೆ ಈಡು ಮಾಡಿದಂತಹ ಆ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಅಪ್ಪ. ಅವರನ್ನು ನಾವು ಆಶೀರ್ವದಿಸುತ್ತಿದ್ದೇವೆ ಸ್ವಾಮಿ. ನಾವು ಅವರನ್ನು ಆಶೀರ್ವದಿಸುತ್ತಿದ್ದೇವೆ, ಅವರ ಕುಟುಂಬವನ್ನು ಆಶೀರ್ವದಿಸುತ್ತಿದ್ದೇವೆ, ಅವರ ಮಕ್ಕಳನ್ನು ಆಶೀರ್ವದಿಸುತ್ತಿದ್ದೇವೆ. ಅವರು ತಿಳಿದು ತಿಳಿಯದೆ ಮಾಡಿದ ಆ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇವೆ ಸ್ವಾಮಿ. ಅವರ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ. ಮಾರ್ಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟು ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಯೇಸುವೇ, ಅವರ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ಶಪಿಸಿದಂತಹ ಒಬ್ಬೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಆ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು ಆಶೀರ್ವದಿಸಿರಿ. ಅವರು ನಮಗೆ ವಿರುದ್ಧವಾಗಿ ಮಾಡುತ್ತಿರುವ ಕೆಟ್ಟ ಆಲೋಚನೆಗಳನ್ನು ಆಶೀರ್ವದಿಸಿರಿ. ಅವರು ನಮಗೆ ವಿರುದ್ಧವಾಗಿ ಮಾಡುತ್ತಿರುವ ಕೆಟ್ಟ ಆಲೋಚನೆಗಳನ್ನು ಆಶೀರ್ವದಿಸಿರಿ. ಅವರ ಎಲ್ಲ ಕೆಟ್ಟ ಯೋಜನೆಗಳನ್ನು ಆಶೀರ್ವದಿಸಿರಿ. ಅವರ ಕೆಟ್ಟ ಮಾತುಗಳನ್ನು, ಕೆಟ್ಟ ನೋಟವನ್ನು ಆಶೀರ್ವದಿಸಿರಿ. ಕೆಟ್ಟ ಮನಸ್ಸನ್ನು ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ಸಂಪೂರ್ಣವಾಗಿ ತೊಳೆಯಿರಿ ಸ್ವಾಮಿ. ಸಂಪೂರ್ಣವಾಗಿ ತೊಳೆಯಿರಿ. ಅವರನ್ನು ಸಂಪೂರ್ಣವಾಗಿ ತೊಳೆದು ಸೈತಾನನ ಎಲ್ಲ ಕುತಂತ್ರಗಳಿಂದ, ಸೈತಾನನ ಎಲ್ಲ ಯೋಜನೆಗಳಿಂದ, ಸೈತಾನನ ಎಲ್ಲ ಒಪ್ಪಂದಗಳಿಂದ ಅವರನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ಹಾಗೂ ನಿಮ್ಮ ಜೀವವುಳ್ಳ ವಾಕ್ಯದಿಂದಲೂ ಆ ವಾಕ್ಯದ ಶಕ್ತಿಯಿಂದ ಅವರನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳಿಂದ ಅವರನ್ನು ತುಂಬಿಸಿರಿ. ಯೇಸುವೇ, ನಿಮ್ಮ ಪ್ರೀತಿಯ ಮಕ್ಕಳಾಗಿ ಅವರನ್ನು ಮಾರ್ಪಡಿಸಿರಿ ಸ್ವಾಮಿ. ಈ ಲೋಕದಲ್ಲಿರುವ ತನಕ ಅವರು ಯಾರನ್ನೂ ಶಪಿಸದ ಹಾಗೆ, ಅವರು ಯಾರನ್ನು ನಿಂದಿಸದ ಹಾಗೆ, ಅವರು ಯಾರನ್ನು ನೋಯಿಸದ ಹಾಗೆ ಯೇಸುವೇ ಅವರೆಲ್ಲರನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿರಿ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಶಾಂತಿ ಸಮಾಧಾನದ ಜೀವನ ಜೀವಿಸುವಂತಾಗಲಿ ಸ್ವಾಮಿ. ಅಪ್ಪ, ಲೂಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡಿದಿರುವ ಹಾಗೆ ನಿಮ್ಮನ್ನು ಶಪಿಸಿದವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಅಪ್ಪ, ಅಷ್ಟು ದೊಡ್ಡ ಮನಸ್ಸು ನಮ್ಮಲ್ಲಿಲ್ಲ ದೇವ. ಅಷ್ಟು ಪರಿಶುದ್ಧವಾದ ಮನಸ್ಸು, ಅಷ್ಟು ತಾಳ್ಮೆಯ ಮನಸ್ಸು ನಮ್ಮಲ್ಲಿಲ್ಲ ಸ್ವಾಮಿ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನೀವು ಮಾಡಿದ ವಾಗ್ದಾನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀವು ನಮಗೆ ಹೊಸ ಮನಸ್ಸನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ. ಹೊಸ ಸ್ವಭಾವವನ್ನು, ನಿಮ್ಮ ಸ್ವಭಾವವನ್ನು ನಮಗೆ ನೀಡಬೇಕಾಗಿ ನಾವು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕಲ್ಲಾದ ನಮ್ಮ ಹೃದಯವನ್ನು ನಮ್ಮಿಂದ ಹೊರತೆಗೆದು ಮೃದುವಾದ ಹೃದಯವನ್ನು ನಮಗೆ ದಯಪಾಲಿಸಿರಿ. ಮಾತೆ ಮರಿಯಮ್ಮನವರು ಜೀವಿಸಿದ ಹಾಗೆ ಅವರ ಜೀವನದಂತೆ ನಮ್ಮ ಜೀವನವೂ ಮಾರ್ಪಡಿಸಿರಿ.
ಸಂತರುಗಳು ಜೀವಿಸಿದ ಜೀವನದಂತೆ ಅವರಲ್ಲಿದ್ದಂತಹ ಪರಿಶುದ್ಧತೆ, ಅವರಲ್ಲಿದ್ದಂತಹ ಪ್ರಾಮಾಣಿಕತೆ, ಅವರಲ್ಲಿದ್ದಂಥ ವಿಧೇಯತೆ, ಅಪ್ಪ ಅವರಲ್ಲಿದ್ದಂಥ ಎಲ್ಲ ಸ್ವಭಾವಗಳನ್ನು ನಮಗೆ ನೀಡಿರಿ ಸ್ವಾಮಿ. ನಾವು ಕೂಡ ಸಂತರುಗಳಾಗಿ ಜೀವಿಸಿ ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಪ್ರೀತಿಯ ಮಗನಾಗಿ ಮಗಳಾಗಿ ಅಪ್ಪ ಪರಲೋಕ ಪ್ರವೇಶ ಮಾಡುವಂತೆ ಹೌದು ಸ್ವಾಮಿ ನಮ್ಮನ್ನು ಬಲಪಡಿಸಿರಿ. ಈ ಲೋಕದ ಆಸೆ ಆಕಾಂಕ್ಷೆಗಳಿಂದಲೂ, ಲೋಕದ ಆಚಾರ ವಿಚಾರಗಳಿಂದಲೂ, ಲೋಕದ ಅಧಿಕಾರದಿಂದಲೂ, ಲೋಕದ ಸಂತೋಷದಿಂದ, ಲೋಕದ ಸೌಂದರ್ಯದಿಂದ ನಮ್ಮನ್ನು ಬೇರ್ಪಡಿಸಿರಿ ಯೇಸುವೆ. ಈ ಲೋಕ ಎಂಬ ಈ ಪಾಪಕೂಪದಲ್ಲಿ ಹೌದು ಸ್ವಾಮಿ ಪ್ರತಿದಿನ ನಾವು ಪಾಪ ಮಾಡುತ್ತಿರುವಾಗ, ಪ್ರತಿದಿನ ನಾವು ಪರರನ್ನು ನೋಯಿಸುತ್ತಿರುವಾಗ, ಪ್ರತಿದಿನ ಹೌದು ಸ್ವಾಮಿ ಅಪ್ಪ ನಮ್ಮ ಮುಖಾಂತರ ಯಾರಿಗಾದರೂ ನೋವಾಗಿದ್ದರೆ, ನಮ್ಮ ಮುಖಾಂತರ ಯಾರನ್ನಾದರೂ ನಾವು ನೋವುಪಡಿಸಿದರೆ, ಅಥವಾ ನಾವು ಯಾರನ್ನಾದರೂ ಶಪಿಸಿದರೆ, ಕ್ಷಮೆ ಯಾಚಿಸುತ್ತೇವೆ ಸ್ವಾಮಿ. ಅಪ್ಪ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇವೆ. ನಾವು ಯಾರನ್ನಾದರೂ ಶಪಿಸಿ, ಯಾರನ್ನಾದರೂ ನೋಯಿಸಿ, ಅವರ ಹೃದಯವನ್ನೇನಾದರೂ ಹಿಂಸಿಸಿದ್ದಲ್ಲಿ ಅಪ್ಪ ನಮ್ಮನ್ನು ಕ್ಷಮಿಸುವುದಕ್ಕಾಗಿ ಸ್ತೋತ್ರ. ನಾವು ಸೈತಾನನೊಂದಿಗೆ ಮಾಡಿಕೊಂಡಂಥ ಆ ಒಪ್ಪಂದವನ್ನು ರದ್ದುಪಡಿಸಿರಿ ಸ್ವಾಮಿ, ರದ್ದುಪಡಿಸಿರಿ ಅಪ್ಪ. ಈ ಒಂದು ದಿನದಲ್ಲಿ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಾವು ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನು ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸುವಂತೆ ನಮ್ಮನ್ನು ನೀವು ಆಶೀರ್ವದಿಸಿರಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರ ಅಭಿಷೇಕದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರ ಸತ್ಫಲಗಳಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರ ಸ್ವಭಾವದಿಂದ, ಪರಿಶುದ್ಧಾತ್ಮರ ಗುಣಗಳಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿರಿ ಸ್ವಾಮಿ. ನ್ಯಾಯ ತೀರ್ಪನ್ನು ಜಯಗೊಳ್ಳುವಂತೆ ನಮ್ಮನ್ನು ಸಿದ್ಧತೆ ಮಾಡಿರಿ ಸ್ವಾಮಿ. ಯೇಸುವೆ, ನೀವು ಯಾಕೆ ಮಾಡೋದಕ್ಕಾಗಿ ಸ್ತೋತ್ರ. ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಪ್ರಾರ್ಥಿಸಬೇಕು, ನ್ಯಾಯ ತೀರ್ಪನ್ನು ಯಾವ ರೀತಿ ಗೆಲ್ಲಬೇಕು ಎಂಬುದನ್ನು ಅರಿಯದವರು ನಾವಾಗಿದ್ದೇವೆ. ಹೌದು ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ, ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಅಪ್ಪ. ಈ ದಿನ ನಮಗೆ ವಿರುದ್ಧವಾಗಿ ಸೈತಾನ ಇಟ್ಟಿರುವಂತಹ ಎಲ್ಲ ಯೋಜನೆಗಳನ್ನು, ಎಲ್ಲ ಪ್ಲ್ಯಾನ್ಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಎಲ್ಲವನ್ನ ನೀವು ನೋಡಿಕೊಳ್ಳುವುದಕ್ಕಾಗಿ ಸ್ತೋತ್ರ. ನಮ್ಮ ಈ ಸಂಪೂರ್ಣ ದಿನದಲ್ಲಿ ಸೈತಾನ ನಮ್ಮ ಮೇಲೆ ಇಟ್ಟಿರುವಂಥ ಎಲ್ಲ ನಮಗೆ ರೂಪಿಸಿರುವಂಥ ಎಲ್ಲ ಯೋಜನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟಿದ್ದು, ಆ ಎಲ್ಲ ಯೋಜನೆಗಳನ್ನು ಗೆಲ್ಲಲು ನಮಗೆ ಜ್ಞಾನವನ್ನು, ಶಕ್ತಿಯನ್ನು, ಬಲವನ್ನು ನಮಗೆ ಕರುಣಿಸಿದೆ ಅಪ್ಪ. ಈ ದಿನದಲ್ಲಿ ನಾವು ಶಾಂತಿ ಸಮಾಧಾನದಿಂದಲೂ ಸಂಯಮದಿಂದಲೂ ಬಹಳ ತಾಳ್ಮೆಯಿಂದ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ಸೈತಾನನ ಸ್ವಭಾವಗಳಾದ ಆಸೆ, ದುರಾಸೆ, ಕೆಟ್ಟ ನುಡಿಗಳು, ಕೆಟ್ಟ ನೋಟಗಳು, ಕೆಟ್ಟ ಮಾತುಗಳು, ಕೆಟ್ಟ ಚಿಂತೆಗಳು, ಕೆಟ್ಟ ಕಾರ್ಯಗಳನ್ನು ನಾವು ಮಾಡದ ಹಾಗೆ ಅಪ್ಪ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಮುದ್ರಿಸಿರಿ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಬಂಧಿಸಿರಿ. ನಮ್ಮ ಎಲ್ಲ ಆಲೋಚನೆಗಳು, ಸೈತಾನ ತುಂಬಲ್ಪಟ್ಟಂಥ ಎಲ್ಲ ಆಲೋಚನೆಗಳು, ಕೆಟ್ಟ ನಡತೆಗಳು, ಕೆಟ್ಟ ನುಡಿಗಳು, ಕೆಟ್ಟ ಮಾತುಗಳು ಎಲ್ಲವನ್ನ ಯೇಸುವೆ ನೀವು ಬಂಧಿಸುವುದಕ್ಕಾಗಿ ಸ್ತೋತ್ರ. ಕೆಟ್ಟ ವ್ಯಕ್ತಿಗಳಿಂದ ನಮ್ಮನ್ನು ಬಂಧಿಸಿರಿ. ಈ ದಿನ ನಾವು ನಿಮ್ಮ ಪ್ರೀತಿಯ ಮಗನಾಗಿ, ನಿಮ್ಮ ಪ್ರೀತಿಯ ಮಗಳಾಗಿ, ಸಾಕ್ಷಿಯ ಮಗಳಾಗಿ ಜೀವಿಸುವಂತೆ, ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಎಜೆಕಿಯೇಲ್ ಪ್ರವಾದಿ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ ಆ ವಾಗ್ದಾನವನ್ನು ನಾವು ಸವಿಯುವಂತೆ ಹೊಸ ಮನಸ್ಸನ್ನು, ಹೊಸ ಹೃದಯವನ್ನು ನೀವು ನಮಗೆ ನೀಡುವುದಕ್ಕಾಗಿ ಸ್ತೋತ್ರ. ನೀವು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ಅಪ್ಪ, ಈ ಒಂದು ಹೊಸ ದಿನವನ್ನು ಕೊಟ್ಟಿದ್ದೀರಿ. ಈ ಒಂದು ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಮಹಿಮೆಪಡಿಸುವಂಥ ಕಾರ್ಯಗಳನ್ನೇ ಮಾಡುವ ಹಾಗೆ ಆಶೀರ್ವದಿಸಿರಿ ಅಪ್ಪ. ಈ ಸಮಯದಲ್ಲಿ ನಮ್ಮನ್ನು ಶಪಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರ ಯೋಜನೆಗಳನ್ನು ಆಶೀರ್ವದಿಸಿರಿ, ಅವರಿಗೆ ಒಳ್ಳೆಯ ಸ್ವಭಾವಗಳನ್ನು, ಒಳ್ಳೆಯ ಮನಸ್ಸನ್ನು ಅವರಿಗೆ ಕರುಣಿಸಿರಿ, ಒಳ್ಳೆಯ ಹೃದಯವನ್ನು ಅವರಿಗೆ ದಯಪಾಲಿಸಿರಿ. ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಅವರು ಮಾಡುತ್ತಿರುವಂಥ ಒಂದೊಂದು ಯೋಜನೆಗಳು
ಎಲ್ಲ ಆಶೀರ್ವದಿಸಲ್ಪಡಲಿ. ಅವರ ಕುಟುಂಬದವರನ್ನು ಆಶೀರ್ವದಿಸಿರಿ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ, ಎಲ್ಲರನ್ನೂ ಆಶೀರ್ವದಿಸಿರಿ ಸ್ವಾಮಿ. ಅವರು ಕೂಡ ನಿಮ್ಮ ಸಾಕ್ಷಿಯ ಮಗನಾಗಿ ಮಗಳಾಗಿ ಜೀವಿಸುವಂತೆ ಅವರನ್ನು ಬಲಪಡಿಸಿರಿ. ಬಲಪಡಿಸುವುದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ಯೇಸುವೆ. ಅಪ್ಪ, ನೀವು ಕೊಟ್ಟಂತಹ ಪ್ರಾರ್ಥನೆಗಾಗಿ ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಪ್ರಾರ್ಥನೆಯ ಸಮಯದಲ್ಲಿ ನಾನು ಬೇಡಿದ ಎಲ್ಲ ಬೇಡಿಕೆಗಳನ್ನು, ಕೋರಿಕೆಗಳನ್ನು ನೀವು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ. ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್, ಆಮೇನ್, ಆಮೇನ್.